ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಟೈಮು 4:07. ನಾನಿವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತೇಳಿ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ. ಬಟ್ ಇವತ್ತು ಫಸ್ಟ್ ಆಫ್ ಆಲ್ ಆಗಿ ಇವತ್ತು ಸಕ್ಸಸ್ಫುಲ್ ಆಗಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಏನಕ್ಕೆ ಅಂದರೆ ನಾನು ಎಷ್ಟೋ ದಿನದಿಂದ ಟ್ರೈ ಮಾಡಿದ್ದೀನಿ, ಬಟ್ ಆಗಿಲ್ಲ. ಇವತ್ತಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ನೋಡಿ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆನೆ ಬಿಸಿ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು, ಮತ್ತು ಲೆಮನ್ ನೀರು ಕುಡಿಬೇಕಂತೇಳಿ ನೋಡಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಬೆಳಗ್ಗೆ ಲೆಮನ್ ನೀರು ಕುಡಿಯೋದ್ರಿಂದ ಸ್ವಲ್ಪ ಹೆಚ್ಚಾಗ್ತದೆ, ಮತ್ತೆ ಫ್ಯಾಟ್ ಏನಾದರೂ ಇದ್ರೆ ಕಡಿಮೆ ಆಗ್ತದೆ, ಮತ್ತೆ ನಾವು ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ ನಾನು ಮಾರ್ನಿಂಗು ಲೆಮನ್ ನೀರನ್ನು ಕುಡಿದೆ. ನೆಕ್ಸ್ಟ್ ನೋಡಿ, ನಾನು ಇವತ್ತು ಏನೇನು ಓದಬೇಕು ಅಂತೇಳಿ ನಿನ್ನೆನೇ ಶೆಡ್ಯೂಲ್ ಮಾಡಿದ್ದೆ ನಾನು. ಅದಕ್ಕೋಸ್ಕರ ಇವತ್ತು ಪೊಲಿಟಿಯನ್ನು ಇಂತಿಷ್ಟು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟು ಮುಗಿಸಿದೆ ನಾನು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಾರ್ನಿಂಗು ನಿದ್ದೆ ಬರೋ ಥರ ಆಗ್ತಾಯಿತ್ತು. ಆಲ್ರೆಡಿ ನಾನು ಬಾಟಲಲ್ಲಿ ಕೂಡ ಬಿಸಿ ನೀರನ್ನು ಹಾಕಿ ಇಟ್ಟಿದ್ದೆ. ನಿದ್ದೆ ಬಂದು ಫೀಲ್ ಆದ ತಕ್ಷಣವೇ ನಾನು ಆ ನೀರನ್ನು ಕುಡಿತಾ ಇದ್ದೆ. ನೋಡಿ, ಆಮೇಲೆ ನಾನು ಲೈಬ್ರರಿಗೆ ಹೊರಟೆ. ಏನಕ್ಕೆ ಅಂದರೆ ನಾನು 4 ಗಂಟೆಗೆ ಎದ್ದಿರೋದು, ಎಲ್ಲ ಫ್ರೆಶ್ ಅಪ್ ಆಗಿ ಓದೋದಕ್ಕೆ 4:40 ಆಗಿತ್ತು. ಅಷ್ಟು ಬೇಗ ಲೈಬ್ರರಿಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ರೂಮಲ್ಲೇ ಒಂದು ಪೋರ್ಷನ್ನ ಕಂಪ್ಲೀಟ್ ಆಮೇಲೆ ನಾನು ಎಷ್ಟಂದರೆ 6 ಆಗಿತ್ತು ಮೇ ಬಿ, ಆವಾಗ ನಾನು ಲೈಬ್ರರಿಗೆ ಹೊರಟೆ. ಮುಗಿಸ್ಕೊಂಡೆ. ಆಲ್ಮೋಸ್ಟ್ ಲೈಬ್ರರಿ ಓಪನ್ಸ್ ಆಗೋದು 5ಗೆ ಓಪನ್ ಆಗುತ್ತೆ. ಅಷ್ಟು ಬೇಗ ಬೇಡ ಅಂತ ಹೇಳ್ಬಿಟ್ಟು ನಾನೇ 6ಗೆಲ್ಲ ಲೈಬ್ರರಿಗೆ ಹೋದೆ. ನಾನು ಲೈಬ್ರರಿಗೆ ಹೋಗ್ಬಿಟ್ಟು ಮತ್ತೆ ನಂದು ಏನಿತ್ತಲ್ವ ಟೈಮ್ ಟೇಬಲ್ಲು ಅದನ್ನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಓದಿದೆ. ಇವತ್ತು ಮಾರ್ನಿಂಗ್ ಅಂತೂ ತುಂಬ ಯೂಸ್ಫುಲ್ ಆಯಿತು ನನಗೆ. ನಡುವೆ ನಿದ್ದೆ ಬರ್ತಾ ಇತ್ತು. ನಡುವೆ ನಿದ್ದೆ ಬಂದಾಗೆಲ್ಲ ನಾನು ಹೊರಗಡೆ ಎದ್ದು ಹೋಗ್ಬಿಟ್ಟು ನೀರು ಕುಡಿದು ಸ್ವಲ್ಪ ಮುಖವನ್ನು ತೊಳೆದ್ಬಿಟ್ಟು, ಮತ್ತು ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಜೋರಾಗಿ, ಲೈಬ್ರರಿಲೆಲ್ಲ ಜೋರಾಗಿ ಓದೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅಂತಲೇ ನಾನು ಹೊರಗಡೆ ಹೋಗ್ಬಿಟ್ಟು ನೋಟ್ಬುಕ್ಕನ್ನೇ ತೊಗೊಂಡೋಗಿ ಜೋರಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನೋಡಿ, ನಾನು ಮಾರ್ನಿಂಗು ಪೊಲಿಟಿ, ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಮೂರನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಮಾರ್ನಿಂಗು ಎಷ್ಟು ಬೇಗ ಎದ್ದೇಳ್ತೀವಲ್ಲ, ನಮಗೆ ಅಷ್ಟು ಜಾಸ್ತಿ ಟೈಮ್ ಸಿಗುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅದು ಅಚೀವ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗು. ಯಾಕಂದರೆ ಎಲ್ಲರೂ ಮಲಗಿರ್ತಾರೆ, ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಟಾರ್ಗೆಟು ಅಂದ್ಕೊಂಡಿದ್ದೆ ಅಲ್ಲ, ಅದಷ್ಟನ್ನು ನಾನು ಇಷ್ಟು ದಿನ ಬೇಗ ಹೇಳ್ತಿರಲಿಲ್ಲ. ಫಸ್ಟ್ ಟೈಮ್ ಬೇಗ ಎದ್ದಿದ್ದೀನಿ. ಇನ್ನೂ ಎಕ್ಸ್ಟ್ರಾನೇ ಮಾಡಿದ್ದೀನಿ ನಾನು. ಅದಕ್ಕೆ ಖುಷಿ ಆಗ್ತಾ ಇದೆ. ನೋಡಿ, ಲೈಬ್ರರಿ ಮುಗಿದ ತಕ್ಷಣ ಮತ್ತೆ ನಾನು ರೂಮ್ಗೆ ಬಂದುಬಿಟ್ಟು ಎಕ್ಸಸೈಸ್ ಮಾತ್ರ ಸ್ಕಿಪ್ ಮಾಡಬಾರ್ದು. ಯಾಕಂದರೆ ಬಿಫೋರ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಹೇಳಿದ್ದೆ ನಾನು ಎಕ್ಸಸೈಸ್ನ ಸ್ಕಿಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ವಾರ್ಮಪ್ ಕೂಡ ಆದರೂ ನಾನು ಮಾಡಿದೆ. ಈ ನಂತರ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಬ್ರೇಕ್ಫಾಸ್ಟ್, ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ಎಲ್ಲ ನಿದ್ದೆ ಬರೋ ಥರ ತಿಂತಾ ಇದ್ದೆ. ಇವತ್ತು ಮಾತ್ರ ಸ್ವಲ್ಪ ರೈಸು ಮತ್ತು ಮೊಳಕೆ ಕಟ್ಟಿದ ಕಾಳು ಮತ್ತು ಒಂದು ಎಗ್ಗನ್ನು ಕೂಡ ತಿಂದೆ. ಏನಕ್ಕೆ ಅಂದರೆ ನಾನು ಇನ್ನೂ ಅದರಲ್ಲಿ ಮಿಲ್ಕ್ ಆ್ಯಡ್ ಮಾಡಬೇಕು. ಇನ್ನೂ ಮಿಲ್ಕು ನಾನು ನೋಡ್ತಿದ್ದೀನಿ ಯಾವುದು ತೊಗೋಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಂದು ಹೆಲ್ತಿಯಾಗಿ ಊಟ ಏನಿರುತ್ತೆ ಅಂದರೆ ಮೊಳಕೆ ಬರಿಸಿದ ಕಾಳು, ಒಂದು ಎಗ್ಗು ಮತ್ತು ಮಿಲ್ಕು ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಆಮೇಲೆ ನಾನು ಮತ್ತೆ ಲೈಬ್ರರಿಗೆ ಯಾವುದಾದ್ರೂ ಬೆಸ್ಟ್ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಫ್ರೆಶ್ ಅಪ್ ನಾನು ಆಲ್ರೆಡಿ ಟ್ರೈ ಮಾಡಿ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿದೆ. ತುಂಬ ಖುಷಿಯಲ್ಲಿದ್ದೆ, ಜೋಶಲ್ಲಿದ್ದೆ. ಅದಕ್ಕೋಸ್ಕರ ಮತ್ತೆ ನಾನು ಇನ್ನೂ ಒಂದು ಚಾಪ್ಟರ್ ಬೇರೆದು ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೇರೆದನ್ನು ತೊಗೊಂಡ್ಬಿಟ್ಟು ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೇ ಓದ್ತಾನೆ ಅಲ್ಲೇ ರಿವಿಷನ್ ಕೂಡ ಮಾಡಿಕೊಂಡೆ ನಾನು. ಏನಕ್ಕೆ ಅಂದರೆ ನಾವು ಓದಿದ್ದು ಅಂದರೆ ಓದ್ಕೋತ ಹೋದಾಗೆಲ್ಲ ಹಿಂದಿಂದೆಲ್ಲ ಮರ್ತೋಗ್ತೀವಿ. ಅದಕ್ಕೋಸ್ಕರ ಒಂದು ಪೇಜ್ ಓದಿಬಿಟ್ಟು ಅಲ್ಲೇ ಸ್ವಲ್ಪ ರಿವಿಷನ್ ಮಾಡಿಕೊಂಡು ಆಮೇಲೆ ಮತ್ತೆ ನೆಕ್ಸ್ಟ್ ಪೇಜನ್ನು ಓದೋದು. ಈ ಥರ ನಾನು ಮಾಡಿಕೊಂಡೆ. ಯಾಕಂದರೆ ಸ್ವಲ್ಪ ನಿದ್ದೆ ಬರೋ ಥರ ಫೀಲು ಕೂಡ ಆಗ್ತಾ ಇತ್ತಲ್ವ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದರೆ ಸ್ವಲ್ಪ ಓಕೆ ಅಂತ ಅನಿಸಿತು. ಸ್ವಲ್ಪ ಜಾಸ್ತಿ ಸ್ಲೀಪಿ ಆಗಿಲ್ಲ ನಾನು. ಸ್ವಲ್ಪ ನಾರ್ಮಲ್ ಇದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ. ಮೇ ಬಿ ಹೇಳ್ಬೇಕಂದ್ರೆ ನಾನಿವತ್ತು ಒಂದು ಚಾಪ್ಟ್ರು ಹಿಸ್ಟ್ರಿ ಫುಲ್ಲು ದೊಡ್ಡ ಚಾಪ್ಟರ್ ಇತ್ತು. ನಾನು ನಿನ್ನೆ ಅಂದ್ಕೊಂಡಿರೋದ್ರಲ್ಲಿ ಅದರಲ್ಲಿ ಅರ್ಧ ಮುಗಿಸೋಣ, ನೆಕ್ಸ್ಟು ಅರ್ಧ ನಾಳೆಗೆ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಏನಂದರೆ ಮಾರ್ನಿಂಗ್ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಎಲ್ಲನೂ ಕಂಪ್ಲೀಟ್ ಆಯ್ತಲ್ಲ, ಇನ್ನೂ ಟೈಮ್ ಉಳಿದಿತ್ತು. ಅದಕ್ಕೋಸ್ಕರ ಇವತ್ತು ಏನೇ ಆದರೂ ಪರವಾಗಿಲ್ಲ, ಒಂದು ಚಾಪ್ಟರ್ ಫುಲ್ಲು ನಾನು ಓದಬೇಕು ಅಂತ ಹೇಳ್ಬಿಟ್ಟು ಹಿಸ್ಟ್ರಿನ ಒಂದು ಚಾಪ್ಟರ್ ಫುಲ್ಲು. ಎಲ್ಲಿ ಅಂದರೆ ಮಾರ್ನಿಂಗು 10:20ಗೆ ನಾನು ಲೈಬ್ರರಿಗೆ ರೀಚ್ ಆಗಿದ್ದು. ಎಲ್ಲ ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿ ಹೋಗಿದ್ದು. 10:15ಇಂದ ಅಪ್ ಟು ಬ್ರೇಕ್ ಎಲ್ಲ ತೊಗೊಂಡು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಎಷ್ಟಂದರೆ ಅಪ್ ಟು 1:30ವರೆಗೂ ನಾನು ಹಿಸ್ಟ್ರಿನೇ ಓದಿದೆ. ಅದಕ್ಕೋಸ್ಕರ ನಂದು ಹಿಸ್ಟ್ರಿ ಫುಲ್ ಒಂದು ಚಾಪ್ಟರ್ ಫುಲ್ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಗ್ತಾಯಿದೆ. ಏನಕ್ಕೆ ಅಂದರೆ ಡೈಲಿ ಒಂದು ಚಾಪ್ಟರ್ ಮುಗಿಸ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು 30 ಚಾಪ್ಟರ್ಸ್ ಇರ್ತದೆ. ಆ 30 ಚಾಪ್ಟರ್ಸಲ್ಲಿ
ಹೇಳಿದಾಗೆ ಆಗಲ್ಲ. ಬಟ್ ನಾವು ಯಾವ ಥರ ಅನ್ಕೊಂಡಿದ್ದೀವಿ ಆ ಥರ ಮಾಡಿದರೆ ಪಕ್ಕಾ ಕಂಪ್ಲೀಟ್ ಆಗುತ್ತೆ. ಅದು ಎಲ್ಲನೂ ನಮ್ಮ ಕೈಯಲ್ಲಿರುತ್ತೆ. ನಾವು ಈಗ ಸುಖದಿಂದ ಇದ್ದು ಮುಂದೆ ಕಷ್ಟಪಡಬೇಕು ಅಂದರೆ ಇದು ಓದೋ ಅವಶ್ಯಕತೆ, ಇಷ್ಟು ಬೆಳಗ್ಗೆ ಏಳೋ ಅವಶ್ಯಕತೆ ಇರಲ್ಲ. ಬಟ್ ನಾವು ಇವಾಗ ಕಷ್ಟಪಟ್ಟು ಮುಂದೆ ನಾವು ಚೆನ್ನಾಗಿರಬೇಕು ಅಂತಂದರೆ ಅನಿವಾರ್ಯ, ನಾವು ಏಳಲೇಬೇಕು. ನೋಡಿ ಮಧ್ಯಾಹ್ನ ನಂದು ಊಟ ಏನಪ್ಪ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಪುಳಿಯೋಗರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಪುಳಿಯೋಗರೆ ಮಸಾಲೆ ಇತ್ತು, ಮತ್ತು ಕಾಳು ಇತ್ತಲ್ಲ, ಅದು ಮೊಳಕೆ ಬರಿಸಿದ ಕಾಳು, ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ಮಸಾಲ ಥರ ಮಾಡಿ ರೈಸಲ್ಲಿ ಹಾಕ್ಕೊಂಡು ತಿಂದೆ. ನೋಡಿ ನಂತರ ನಾನು ನ್ಯೂಸ್ ಪೇಪರನ್ನು ಓದಿದೆ. ಇಂಪಾರ್ಟೆಂಟ್ ಏನು ಮೆಂಟಲ್ ಎಬಿಲಿಟಿ ಎಲ್ಲ ಕೊಟ್ಟಿದ್ರು ಅದೆಲ್ಲ ನೋಡಿದೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಮತ್ತೆ ಮಧ್ಯಾಹ್ನ ನಾನು ಲೈಬ್ರರಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೂ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು ಎಲ್ಲರೂ ಅಂತ ಹೇಳ್ತಿದ್ರು ಹೇಳ್ಬಿಟ್ಟು ಬೆಳಗ್ಗೆ ಮತ್ತೊಂದು ಮಾರ್ನಿಂಗ್ ಚಾಪ್ಟರ್ನ ನಾನು ಬೇಗ ಆಯ್ಕೆ ಹೇಳೋದ್ರಿಂದ ಮಾಡ್ಕೊಂಡೆ. ನಮಗೆ ಟೈಮ್ ಜಾಸ್ತಿ ಸಿಗ್ತದೆ ಅಂತೇಳಿ. ಬಟ್ ನನಗೆ ಗೊತ್ತಿರಲಿಲ್ಲ. ಬಟ್ ನಾನಿವತ್ತು ಫಸ್ಟ್ ಟೈಮ್ ಎದ್ದಿದ್ದೀನಲ್ಲ, ತುಂಬ ಅಂದರೆ ತುಂಬ ಜಾಸ್ತಿ ಸಿಕ್ಕಿತ್ತು ನನಗೆ ಇವತ್ತು. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿನೇ ಕಂಪ್ಲೀಟ್ ಮಾಡಿದೆ. ನೋಡಿ ಸ್ನ್ಯಾಕ್ಸ್ ಮತ್ತು ಮ್ಯಾಂಗೋ ತಿಂದೆ ನಾನು. ಏನಂದರೆ ನಾನು 1 ಡಜನ್ನು 12 ಮ್ಯಾಂಗೋ ತಂದಿದ್ದೆ. ಖಾಲಿ ಆಗಬೇಕದು. ಈಗ ಆಲ್ಮೋಸ್ಟ್ ಡೇ ಮುಗಿತಾ ಬಂತು. ನಾನು ಮೆಂಟಲ್ ಸಂಡೇಗೆ ಎಬಿಲಿಟಿ 8 ಯಾವ ಡೇಸ್ ಆಗುತ್ತೆ. ಚಾಪ್ಟರು ಅದ್ರೊಳಗಡೆ ಮುಗಿಸ್ಬೇಕು ಅಂತ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ, ಆ ಹೇಳ್ಬಿಟ್ಟು ನಾನು ಚಾಪ್ಟರ್ನ ಮುಗಿಸಿದೆ. ಆಮೇಲೆ ಡೈಲಿ ನಾನು ಆನ್ಲೈನ್ ಈವ್ನಿಂಗು ಕ್ಲಾಸನ್ನು ಮೆಂಟಲ್ ಒಂದೊಂದು ಎಬಿಲಿಟಿ ಮ್ಯಾಂಗೋನ ಚಾಪ್ಟರ್ನ ತಿಂತಾ ಇದ್ದೀನಿ. ಕೇಳಿದೆ. ಮಾರ್ನಿಂಗು ಅದೇ ಮಾರ್ನಿಂಗು ತಿಂತೀನಿ, ಚಾಪ್ಟರ್ ಎಲ್ಲ ಮತ್ತು ಡೈಲಿ ಈವ್ನಿಂಗ್ ಕೂಡ 2 ಚಾಪ್ಟರ್ ಡೈಲಿ ಏನಾದರೂ ಕ್ವಶನ್ ತಿಂತೀನಿ. ಯಾವ್ಯಾವ ಆಮೇಲೆ ಇಂಪಾರ್ಟೆಂಟ್ ನೋಡಿ ಬರುತ್ತಲ್ಲ ನಾನು ಆ ಕ್ಲಾಸ್ ಹೇಳ್ತಿದ್ರು, ಅದನ್ನು ಕೂಡ 21 ಕೇಳಿದೆ. ಡೇಸಲ್ಲಿ ಆಮೇಲೆ ನೋಡಿ ಅಷ್ಟೇ ಇವತ್ತು ನಂದು ಬಾಕಿರೋದು. ಡೇ ಥ್ಯಾಂಕ್ ಯು.